Dear student, today I am going to explain problem number 13 in calculation of fire claim. The problem is like this. Coastal traders have taken out a fire policy of rupees 80,000 covering its stock in trade. ಅಂದರೆ ಕೋಸ್ಟಲ್ ಟ್ರೇಡರ್ಸ್ ಅವರು 80,000 ರುಪೀಸ್ಗೆ ಅವರು ಫೈರ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಸ್ಟಾಕ್ ಆ್ಯಂಡ್ ಎ ಫೈರ್ ಅಕರ್ಡ್ ಆನ್ 31st March 2020. ಅಲ್ಲಿಗೆ ಫೈರು 31 ಮಾರ್ಚ್ 2020ಗೆ ಬೆಂಕಿ ಬಿದ್ದಿದೆ. ಆ್ಯಂಡ್ ದಿ ಸ್ಟಾಕ್ ವಾಸ್ ಡೆಸ್ಟ್ರಾಯ್ಡ್ ವಿತ್ ದಿ ಎಕ್ಸೆಪ್ಷನ್ ಆಫ್ rupees 20,680. ಅಲ್ಲಿಗೆ ವಿತ್ ದಿ ಎಕ್ಸೆಪ್ಷನ್ ಆಫ್ rupees 20,680, ದಟ್ ಈಸ್ ಸಾಲ್ವೇಜ್. ಅಂದರೆ ಇಷ್ಟು ಬಿಟ್ಟು ಇನ್ನೆಲ್ಲ ಸ್ಟಾಕು ಡೆಸ್ಟ್ರಾಯ್ ಆಗಿದೆ ಅಂದರೆ ದಟ್ ಈಸ್ 20,680 ಈಸ್ ಸ್ಟಾಕ್ ಸಾಲ್ವೇಜ್. ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆರ್ ಅವೈಲಬಲ್ ಫ್ರಮ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದಿ ಫರ್ಮ್. ನೋಡಿ, ಇನ್ನೂ ಕೆಲವು ಇನ್ಫಾರ್ಮೇಷನ್ಸ್ ಇದೆ. ಸ್ಟಾಕ್ ಆನ್ 1/1/2020 30,000, ಪರ್ಚೇಸಸ್ ಟು ದಿ ಡೇಟ್ ಆಫ್ ಫೈರ್ 1,30,000 ಆ್ಯಂಡ್ ಸೇಲ್ಸ್ ಟು ದಿ ಡೇಟ್ ಆಫ್ ಫೈರ್ 90,000 rupees. ಕಮಿಷನ್ ಪೇಯ್ಡ್ ಟು ದಿ ಪರ್ಚೇಸ್ ಮ್ಯಾನೇಜರ್ ಆನ್ ಪರ್ಚೇಸ್ rupees at 2%. ಆನ್ ಪರ್ಚೇಸ್ ಮೇಲೆ 2% ಅಂತಂದರೆ 1,30,000ಗೆ 2% ಅಂದರೆ 2,600 ಬರ್ತದೆ. ದಟ್ ಈಸ್ ಆಲ್ಸೋ ಟ್ರೇಡಿಂಗ್ ಐಟಮ್. ದೆನ್ ಕ್ಯಾರೇಜ್ ಪೇಯ್ಡ್ ಆನ್ ಪರ್ಚೇಸ್ 800 rupees, ದಟ್ ಈಸ್ ಆಲ್ಸೋ ಟ್ರೇಡಿಂಗ್ ಐಟಮ್. ನೆಕ್ಸ್ಟ್ ಆವರೇಜ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಈಸ್ ಗಿವನ್ ಅಟ್ 50%, ದಟ್ ಈಸ್ ಆನ್ ಕಾಸ್ಟ್. ಯಾವಾಗಲೂ ಗ್ರಾಸ್ ಪ್ರಾಫಿಟ್ಟನ್ನು ನಾವು ಲೆಕ್ಕ ಹಾಕೋದು ಸೇಲ್ಸ್ ಮೇಲೆ ಲೆಕ್ಕ ಹಾಕ್ತೀವಿ, ಆನ್ ಕಾಸ್ಟ್ ಮೇಲೆ ಕೊಟ್ಟಿದ್ದಾನೆ. ಸೊ ಆನ್ ಕಾಸ್ಟ್ ಮೇಲೆ ಕೊಟ್ಟಾಗ ನಾವು ಅದನ್ನು ಕನ್ವರ್ಟ್ ಮಾಡ್ಕೊಬೇಕು. ಓಕೆನಾ. ನೆಕ್ಸ್ಟು the policy was subject to an average clause. You are required to calculate loss of stock, then amount of claim to be made against the insurance company. ಇದೆ ಪ್ರಾಬ್ಲಮ್ಮು. ಓಕೆನಾ. ಇಲ್ಲಿಗೆ ಈ ಪ್ರಾಬ್ಲಮಲ್ಲಿ ನಿಮಗೆ ಏನಾಗುತ್ತಪ್ಪ ಅಂದರೆ ಫಸ್ಟು ದಟ್ ಈಸ್ ಸೊಲ್ಯೂಷನ್ಗೆ ಬಂದರೆ ಇನ್ ದಿಸ್ ಪ್ರಾಬ್ಲಮ್ ದಿ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್ ಈಸ್ ನಾಟ್ ಗಿವನ್. ಅಂದರೆ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್ ಈಸ್ ಕೊಟ್ಟಿಲ್ಲ. ಹೆನ್ಸ್ ನೋ ನೀಡ್ ಟು ಪ್ರಿಪೇರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಪ್ರೀವಿಯಸ್ ಇಯರ್. ಅಂದರೆ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್ ಕೊಡದೆ ಹೋದಾಗ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕೆ ಬರಲ್ಲ. ಸೊ ಈಗ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಬರಲ್ಲ ಪ್ರೀವಿಯಸ್ ಇಯರ್ ಅಂದರೆ ಏನಾದರೂ ನಮಗೆ GPR ಲೆಕ್ಕ ಹಾಕೋದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅದು ಕೊಟ್ಟಿದ್ದಾರೆ. ಬಟ್ ದಿ ಆವರೇಜ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಈಸ್ ಗಿವನ್. ಒಟ್ಟು ಆನ್ ಕಾಸ್ಟ್ ಕೊಟ್ಟವ್ರೆ. ಆನ್ ಕಾಸ್ಟ್ ಕೊಟ್ಟಾಗ ವಿ ಮಸ್ಟ್ ಕನ್ವರ್ಟ್ ಇಟ್ ಇಂಟು ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ನಾವು ಲೆಕ್ಕ ಹಾಕಬೇಕು. ಓಕೆನಾ. ಅದನ್ನು ಮಾಡೋಣ, ಫಾರ್ಮುಲಾ ಬರುತ್ತೆ. ಆ್ಯಂಡ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ GPR, there is a gross profit on sales, but that must be calculated on gross profit on sales. Sales ಮೇಲೆ ಪ್ರಾಫಿಟ್ ಇರಬೇಕು. ಬಟ್ ಇನ್ ದಿಸ್ ಪ್ರಾಬ್ಲಮ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಈಸ್ ಗಿವನ್, ಆನ್ ಕಾಸ್ಟ್ ಕೊಟ್ಟಿದ್ದಾರೆ. ಹೆನ್ಸ್ ವಿ ಮಸ್ಟ್ ಕನ್ವರ್ಟ್ ಇಟ್ ಇಂಟು ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಇನ್ ದಿ ಫಾಲೋಯಿಂಗ್ ಮ್ಯಾನರ್. ನೋಡಿ, ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಯಾವುದೇ ಕಾರಣಕ್ಕೆ ನೀವು ಅದನ್ನು ವಿದ್ಯಾರ್ಥಿಗಳೇ ಈಗ GPR ಪ್ರೀವಿಯಸ್ ಇಯರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಲಿಕ್ಕಾಗಲ್ಲ. ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದಾಗ ಅವನು GPR ರೇಟ್ ಕೊಟ್ಟಿರ್ತಾರೆ ಅಥವಾ ಆವರೇಜ್ ಗ್ರಾಸ್ ಪ್ರಾಫಿಟ್ ರೇಟ್ ಕೊಟ್ಟಿದ್ದಾರೆ, ಅದು ಆನ್ ಸೇಲ್ಸ್ ಮೇಲಿದೆಯೋ ಆನ್ ಕಾಸ್ಟ್ ಮೇಲಿದೆ ನೋಡ್ಕೊಬೇಕು ನೀವು. ಆನ್ ಸೇಲ್ಸ್ ಮೇಲಿದ್ದರೆ ನೀವೇನು ಕನ್ವರ್ಟ್ ಮಾಡೋಕ್ಕೆ ಹೋಗಬೇಡಿ, ಅದೇ ಪರ್ಸೆಂಟೇಜ್ ತೊಗೊಂಡು ನಾವು ಪ್ರಾಬ್ಲಮ್ ಮಾಡ್ತೀವಿ. ಆನ್ ಕಾಸ್ಟನ್ನು ಕೊಟ್ಟಿದ್ರೆ ವಿ ಮಸ್ಟ್ ಕನ್ವರ್ಟ್, ನಾವು ಕನ್ವರ್ಟ್ ಮಾಡಲೇಬೇಕು. ಓಕೆನಾ. ಆ ಕನ್ವರ್ಟ್ ಮಾಡ್ಬೇಕಾದ್ರೆ ಫಾರ್ಮುಲಾ ಏನಂತ ನೋಡಿ. ಈಗ ಗ್ರಾಸ್ ಪ್ರಾಫಿಟ್ ಯಾವುದ್ರ ಮೇಲಿದೆ? ಕಾಸ್ಟ್ ಮೇಲಿದೆ. ಯಾವುದ್ರ ಮೇಲೆ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಇದೆಯೋ ಅದನ್ನು ನಾವು ಬೇಸಾಗಿ ಇಟ್ಕೊತೀವಿ, 100 ಅಂದ್ಕೊತೀವಿ. ಅಂದ್ಕೊಂಡಾಗ ನಮಗೆ ಗೊತ್ತಿದೆ ನೋಡಿ ಫಾರ್ಮುಲಾ, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್. ಓಕೆನಾ. ಈಗ ವಾಟ್ ಈಸ್ ಸಪೋಸ್ ಇದೇ ಫಾರ್ಮುಲಾ ಕೊಡ್ತಾರೆ ಅಂದರೆ ಈ ಥರ ಕಾಸ್ಟ್ ಮೇಲೆ ಕೊಟ್ಟಾಗ ಇದೇ ಹಾಕ್ಕೊಬೇಕು ನಾವು. ಸೇಲ್ಸ್ ಮೇಲೆ ಕೊಟ್ಟಾಗ ನಾವೇನೋ ಇದನ್ನು ಫಾರ್ಮುಲಾ ಹಾಕಬೇಕಾಗಿ ನೇರವಾಗಿ ತೊಗೊತೀವಿ. ಕಾಸ್ಟ್ ಮೇಲೆ ಕೊಟ್ಟಾಗ ಮಾತ್ರ ಈ ಫಾರ್ಮುಲಾ ತೊಗೊತೀವಿ, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್. ಓಕೆನಾ. ಈಗ ಲೆಟ್ ದಿ ಕಾಸ್ಟ್ ಬಿ 100. ನಾವು ಕಾಸ್ಟನ್ನು 100 ಅಂದ್ಕೊತೀವಿ, ಯಾಕೆಂದರೆ ಪ್ರಾಫಿಟ್ಟು ಕಾಸ್ಟ್ ಮೇಲೆ ಅವನು ಪರ್ಸೆಂಟೇಜ್ ಲೆಕ್ಕ ಹಾಕಿರೋದ್ರಿಂದ ನಾವು ಅದನ್ನು ಅನ್ಕೊತೀವಿ. ಯಾವುದ್ರ ಮೇಲೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅದನ್ನು ನಾವು 100 ಅಂದ್ಕೊತೀವಿ ಸರ್ವೇ ಸಾಮಾನ್ಯವಾಗಿ. ಈಗ ಲೆಟ್ ದಿ ಕಾಸ್ಟ್ ಈಸ್ 100 ಅಂದ್ಕೊಂಡಾಗ ಕಾಸ್ಟು 100 ಪ್ಲಸ್ ಪ್ರಾಫಿಟ್ ಈಸ್ 50% ಅಲ್ವಾ, 50%. ಅಲ್ಲಿಗೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್. ಅಲ್ಲಿಗೆ ಕಾಸ್ಟ್ 100 ಆಯಿತು, ಪ್ರಾಫಿಟು 50%, 150 ಸೇಲ್ಸ್. ಕರೆಕ್ಟಾ. ಈಗ ಈ ಇನ್ಫಾರ್ಮೇಷನ್ ತೊಗೊಂಡು ನಾವು GPR ಲೆಕ್ಕ ಹಾಕ್ತೀವಿ. GPR ಈಸ್ ಈಕ್ವಲ್ ಟು ವಾಟ್? ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಈಗ ವಾಟ್ ಈಸ್ ದ ಪ್ರಾಫಿಟ್ ಹಿಯರ್? ಇಲ್ಲಿ ಪ್ರಾಫಿಟ್ ಟು 50. ವಾಟ್ ಈಸ್ ದ ಸೇಲ್ಸ್? 150 ಇಂಟು 100 ಮಾಡಿದಾಗ ನಮಗೆ 33.33% ಬಂತು, ಅಥವಾ 33 and 1/3%, ಅಥವಾ 1/3 ಟೋಟಲ್ ರೌಂಡ್ ಫಿಗರ್ ಬೇಕಾದ್ರೆ 1/3 ಮಾಡ್ಕೊತೀವಿ. ಕರೆಕ್ಟಾ. ಇದು GPR. ಅಲ್ಲಿಗೆ 33.33 ಅಂತ ಮಾಡಿಕೊಂಡಾಗ ಫ್ರ್ಯಾಕ್ಷನ್ಸ್ ಬರುತ್ತೆ. 33.1/3 ಮಾಡಿಕೊಂಡ್ರು ಫ್ರ್ಯಾಕ್ಷನ್ಸ್ ಬರುತ್ತೆ.
ನಾವು ರೌಂಡ್ ಫಿಗರ್ ಮಾಡ್ಕೊಬೇಕಾದ್ರೆ ಅದನ್ನು 1/3 ಮಾಡ್ಕೊಂಡ್ರೂ ಸಮಸ್ಯೆ ಇಲ್ಲ. ಒಂದು 10-15 ರೂಪಾಯಿ ವ್ಯತ್ಯಾಸ ಬರುತ್ತೆ. ಅದು ವ್ಯತ್ಯಾಸ ಬಂದಾಗ ನಮಗೆ ಫೈರ್ ಕ್ಲೈಮಲ್ಲೂ 1-2 ರೂಪೀಸ್ 3 ರೂಪೀಸ್ ವ್ಯತ್ಯಾಸ ಬರ್ಬೋದು, ಸಮಸ್ಯೆನಿಲ್ಲ. ರೌಂಡ್ ಫಿಗರ್ ಮಾಡ್ಕೊಂಡ್ರು ಸಹ ನಾವೀಗ 33.33 ಬಂದಾಗ ನೀವು 1/3 ಮಾಡಿಕೊಂಡ್ರೆ ನಾವೇನು ತಪ್ಪಾಗಲ್ಲ, ಅದು ಕರೆಕ್ಟ್ ಅನ್ಕೊತೀವಿ, ರೌಂಡ್ ಫಿಗರ್ ಬರುತ್ತೆ. ಓಕೆನಾ. ಈಗ GPR ಈಸ್ 33.33 ಆರ್ 33 1/3% ಆರ್ 1/3. ಓಕೆನಾ. ಇದು ಮಾಡ್ಕೊತೀವಿ. ಇದಾದಮೇಲೆ ಈಗ ನಾವು ಸೆಕೆಂಡ್ ಸ್ಟೆಪ್ಗೆ ಹೋಗ್ತೀವಿ. ಮಾಮೂಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಪೀರಿಯಡ್ ಇನ್ ಬಿಟ್ವೀನ್ 1/1/2020 to 31/3/2020. ಈಗ ಮಾಮೂಲಿ ಏನು ಇನ್ಫಾರ್ಮೇಷನ್ ಕೊಟ್ಟವ್ರೆ, ಪ್ರೀವಿಯಸ್ ಇಯರ್ ಬಿಟ್ಬಿಟ್ಟು ಕರೆಂಟ್ ಇಯರ್ದು ಎಲ್ಲ ತೊಗೊತೀವಿ. ಅಲ್ಲಿಗೆ ಓಪನಿಂಗ್ ಸ್ಟಾಕ್ ಕೊಟ್ಟವ್ರೆ 30,000 ರೂಪಾಯಿ, ಪರ್ಚೇಸ್ ಕೊಟ್ಟಿದ್ದಾರೆ. ಕಮಿಷನ್ ಟು ಪರ್ಚೇಸ್ ಮ್ಯಾನೇಜರ್ 2% ಇದೆ, ಆನ್ ಸೇಲ್ಸು 2600. ಕ್ಯಾರೇಜ್ ಆ್ಯಂಡ್ ಪರ್ಚೇಸ್ ಕೊಟ್ಟವ್ರೆ 800 ರೂಪೀಸ್, ಇದೆಲ್ಲ ಕೊಟ್ಟಿದ್ದಾರೆ. ಸೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಗ್ರಾಸ್ ಪ್ರಾಫಿಟ್ಟು 33 1/3% ಆರ್ 1/3% ಆಫ್ ಸೇಲ್ಸ್ ಎಷ್ಟಿದೆ, 90,000 ಇದೆ. ಅದ್ರ 1/3 ಮಾಡಿಕೊಂಡ್ರೆ ನಿಮಗೆ 30,000 ಬರುತ್ತೆ. 33.33 ಮಾಡ್ಕೊಂಡ್ರೆ ಸ್ವಲ್ಪ ಫ್ರ್ಯಾಕ್ಷನ್ಸ್ ಬರುತ್ತೆ, ಅದನ್ನು ರೌಂಡ್ ಆಫ್ ಮಾಡಿಕೊಂಡ್ರೆ ದಟ್ ಈಸ್ 1/3 ಆಫ್ 90,000 ಈಸ್ 30,000 ರೂಪೀಸ್ ಬಂತು ಗ್ರಾಸ್ ಪ್ರಾಫಿಟ್ಟು. ಅಲ್ಲಿಗೆ ಡೆಬಿಟ್ ಸೈಡ್ ನಾವು ಕ್ಲೋಸ್ ಮಾಡ್ತೀವಿ, 1,93,400 ಬರುತ್ತೆ. ಈಗ ನಾವು ಅದನ್ನು ಕ್ರೆಡಿಟ್ ಸೈಡಿಗೆ ಕ್ಯಾರಿ ಮಾಡಿಕೊಂಡು ಡಿಫ್ರೆನ್ಸ್ ಮಾಡ್ತೀವಿ. ಅಲ್ಲಿಗೆ 90,000 ರೂಪೀಸ್ ಇಲ್ಲಿ ಸೇಲ್ಸ್ ಇದೆ, ಆ 1,93,400 ರೂಪೀಸ್ ಟೋಟಲ್ ಇದ್ದಾಗ 1,03,400 ಇದು ಕ್ಲೋಸಿಂಗ್ ಸ್ಟಾಕ್ ಆರ್ ಬ್ಯಾಲೆನ್ಸ್ ಅಮೌಂಟ್ ಅಥವಾ ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದಿ ಟೈಮ್ ಆಫ್ ಫೈರ್. ಬೆಂಕಿ ಬಿಡ್ತಕ್ಕಂಥ ಟೈಮಲ್ಲಿ ಇರ್ತಕ್ಕಂಥ ಸ್ಟಾಕ್ ನಮಗೆ ಸಿಕ್ತು. ಓಕೆನಾ. ದಿಸ್ ಈಸ್ ಎ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಗೊತ್ತೀವಿ, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್. ಇದು ಈಸ್ ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದಿ ಟೈಮ್ ಆಫ್ ಫೈರ್ ನಾವು ಲೆಕ್ಕ ಹಾಕಿದ್ವಿ ಸೆಕೆಂಡ್ ಸ್ಟೆಪ್ಪಲ್ಲಿ. 1,03,400 ಮೈನಸ್ ಸಾಲ್ವೇಜಸ್ ಇದ್ದರೆ ಮೈನಸ್ ಮಾಡ್ತೀವಿ, ಇಲ್ಲದೆ ಹೋದರೆ ಡ್ಯಾಶ್ ಹಾಕ್ರಿ, ಸೇಮ್ ಅಮೌಂಟ್ ಕ್ಯಾರಿ ಆಗುತ್ತೆ. ಇಲ್ಲಿ ಸಾಲ್ವೇಜಸ್ ಇದೆ 20,680 ರೂಪಾಯಿ, 20,680. ಡಿಫರೆನ್ಸ್ ಮಾಡಿಕೊಂಡ್ರೆ ಅಲ್ಲಿಗೆ 1,03,400 ಮೈನಸ್ 20,680, ಅಲ್ಲಿಗೆ 82,720 ಈಸ್ ಅ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್. ನೆಕ್ಸ್ಟ್ ಫೋರ್ತ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಫೈರ್ ಕ್ಲೈಮ್. ಫೈರ್ ಕ್ಲೈಮನ್ನು ಲೆಕ್ಕ ಹಾಕೋದು ಫಾರ್ಮುಲಾ. ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಫೈರ್ ಕ್ಲೈಮ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್ ಇಂಟು ಸಮ್ ಇನ್ಶೂ ಡಿವೈಡ್ ಬೈ ಇನ್ಶೂರಬಲ್ ವ್ಯಾಲ್ಯೂ ಆಫ್ ಸ್ಟಾಕ್. ಈಗ ನಮಗೆ ಇನ್ಫಾರ್ಮೇಷನ್ ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್? 82,720 ಥರ್ಡ್ ಸ್ಟೆಪ್ಪಲ್ಲಿ ಇರ್ತಕ್ಕಂಥ ಅಮೌಂಟು ಇಂಟು ಎಷ್ಟಕ್ಕೆ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಮಾಡಿಸವ್ರೆ, 80,000ಗೆ ಪಾಲಿಸಿ ಅಮೌಂಟ್ ಮಾಡಿಸಿದ್ದಾರೆ. ಎಷ್ಟಕ್ಕೆ ಮಾಡಿಸ್ಬೋದಾಗಿತ್ತು ಅವರು? ಕ್ಲೋಸಿಂಗ್ ಸ್ಟಾಕ್ ಆಫ್ ದಿ ಪ್ರೀವಿಯಸ್ ಇಯರ್, ಕ್ಲೋಸಿಂಗ್ ಸ್ಟಾಕ್ ಆಫ್ ದಿ ಕರೆಂಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 1,03,400. ಅಷ್ಟು ಅಮೌಂಟ್ಗೆ ಮ್ಯಾಕ್ಸಿಮಮ್ ಮಾಡಿಸ್ಬೋದು ನಾವು. ಅದಕ್ಕಿಂತ ಜಾಸ್ತಿ ನಾವು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಂಗಿಲ್ಲ, ಅದು ಓವರ್ ಇನ್ಶೂರೆನ್ಸ್ ಆಗುತ್ತೆ. ಮ್ಯಾಕ್ಸಿಮಮ್ ಅಷ್ಟಕ್ಕೆ ಮಾಡಿಸ್ಬೋದು. ಅಲ್ಲಿಗೆ 1,03,400 ನಾವು ಇನ್ಶೂರಬಲ್ ವ್ಯಾಲ್ಯೂ ಆಫ್ ಸ್ಟಾಕು. ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಡಿವೈಡ್ ಮಾಡಿದ್ರೆ ನಮಗೆ 64,000 ಬರುತ್ತೆ. ದಟ್ ಈಸ್ ಎ ಫೈರ್ ಕ್ಲೈಮ್, ದಿ ಅಮೌಂಟ್ ಆಫ್ ಫೈರ್ ಕ್ಲೈಮ್. ಓಕೆ.